ನಾನು ಹೇಳುವಂಥ ಈ 4 ಲಕ್ಷಣ ಇರುವಂಥ ವ್ಯಕ್ತಿ ತುಂಬ ಡೇಂಜರಸ್ ಪರ್ಸನ್. ದೂರ ಇರಿ ಸ್ವಲ್ಪ, ಇಲ್ಲ ಬುದ್ಧಿವಂತರಾಗಿ ಬದುಕಿ ಅವರೊಟ್ಟಿಗಿರಬೇಕಾದ್ರೆ. ಸೊ ಏನು ಆ 4 ಲಕ್ಷಣ ನೋಡೋಣವಾ? ಸೊ ಅದಕ್ಕಿಂತ ಮುಂಚೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದೇ ಥರದ ವಿಡಿಯೋ ಸಿಗುತ್ತೆ, ಫ್ರೀ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕಿಂತ ಚಾರ್ಜ್ ಇಲ್ಲ. ಆ್ಯಂಡ್ ಕೌನ್ಸಿಲಿಂಗ್ ಬೇಕಾ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಓಕೆ, ಇಷ್ಟ ಆದರೆ ಕೊನೆ ತನಕ ನೋಡಿ, ಲೈಕ್ ಮಾಡಿ. ಓಕೆ, ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಯಾವ ಲಕ್ಷಣ ಇರೋ ವ್ಯಕ್ತಿ ಅಂದರೆ ಕ್ಷಣಕ್ಕೂ ಕೂಡ ಅವ್ರ ಮೂಡ್ ಸ್ವಿಂಗ್ ಆಗಿರ್ತಾರೆ, ನಿಮ್ಮ ಮೂಡ್ನು ಚೇಂಜ್ ಮಾಡ್ತಿರ್ತಾರೆ. ನೋಡಿ, ಜೊತೆಲೇ ಇರ್ತಾರೆ, ಲೈಕ್ 1 ಗಂಟೆ ಇದ್ದಂಗೆ ಇನ್ನೊಂದು ಗಂಟೆ ಇರಲ್ಲ, ಮೂಡ್ ಸ್ವಿಂಗ್ ಮಾಡ್ಕೊಳ್ತಿರ್ತಾರೆ. ಯಾವುದೋ ಟೆನ್ಷನಲ್ಲಿ ಬಂದು ನಿಮ್ಮ ಮೂಡು ಹಾಳು ಮಾಡ್ತಾರೆ. ಸೊ ಇದು ರಿಲೇಷನ್ಶಿಪ್ಪಿಗೂ ಒಳ್ಳೆಯದಲ್ಲ, ನಿಮ್ಮ ನೆಮ್ಮದಿ ಬದುಕಿಗೂ ಒಳ್ಳೆಯದಲ್ಲ, ನಿಮ್ಮ ಸಕ್ಸಸ್ಸಿಗೂ ಒಳ್ಳೆಯದಲ್ಲ. ಆ್ಯಕ್ಚುಲಿ ಇಂಥವರೊಟ್ಟಿಗೆ ನೀವು ಕನೆಕ್ಟಿವಿಟಿ ಕಡಿಮೆ ಮಾಡಿ. ಸಪೋಸ್ ಕನೆಕ್ಟಿವಿಟಿನ ಡಿಸ್ಕನೆಕ್ಟ್ ಮಾಡೋಕ್ಕಾಗದೇ ಇರೋ ಪರಿಸ್ಥಿತಿನಲ್ಲಿದ್ದರೆ ಮೆಂಟಲಿ ಡಿಸ್ಕನೆಕ್ಟ್ ಮಾಡ್ಕೊಳ್ಳಿ. ಅರ್ಥ ಆಗ್ತಿದೆ ನಾ ಹೇಳೋದು? ಮೆಂಟಲಿ ಡಿಸ್ಕನೆಕ್ಟ್ ಮಾಡಬೇಕು. ಬಟ್ ಮೆಂಟಲಿ ಡಿಸ್ಕನೆಕ್ಟ್ ಆಗೋದು ನಿಮಗೆ ಮಾತ್ರ ಗೊತ್ತಿರಲಿ, ಹಾಗಂತೇಳಿ ಅವರಿಗೂ ತೊಂದರೆ ಆಗೋದು ಬೇಡ. ಅವರಿಗೂ ತೊಂದರೆ ಆಗೋದು ಬೇಡ. ಓಕೆ, ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್, ತಪ್ಪು ಮಾಡದೇ ಇದ್ದರೂ ನಿಮಗೆ ಶಿಕ್ಷೆ. ನೀವು ಆ ರಿಲೇಷನ್ಶಿಪ್ಪಲ್ಲಿ ಏನೂ ತಪ್ಪು ಮಾಡ್ತಿರಲ್ಲ, ಅವ್ರು ಹೇಳೋ ಪ್ರಕಾರ ಕರೆಕ್ಟಾಗಿರ್ತೀರಿ, ಅವ್ರ ಮಾತು ಕೇಳ್ತೀರಿ, ಅವ್ರು ಒಳ್ಳೇದು ಕೆಟ್ಟದನ್ನು ಯೋಚನೆ ಮಾಡ್ತೀರಿ, ಎಲ್ಲ ಕರೆಕ್ಟೇ. ಬಟ್ ಫೈನಲಿ ಅವರೇ ತಪ್ಪು ಮಾಡಿ ನಿಮ್ಮ ಮೇಲೆ ಗೂಬೆ ಕೂರಿಸ್ತಾರೆ, ನೀವು ಸರಿ ಇಲ್ಲ, ಚೇಂಜ್ ಆಗಬೇಕು, ಹಂಗಾಗಬೇಕು, ಹಿಂಗಾಗಬೇಕು, ಏನೇನೋ ಮಾತಾಡ್ಬಿಟ್ಟು ನಿಮ್ಮ ತಲೆ ಹಾಳು ಮಾಡ್ತಾರೆ. ಈ ಲಕ್ಷಣ ಇರೋ ವ್ಯಕ್ತಿ ಯಾವತ್ತೂ ಇದ್ರೂ ಡೇಂಜರೇ, ಹುಷಾರಾಗಿರಿ. ಬಿಕಾಸ್ ನೆಮ್ಮದಿ ಅಂತೂ ಇರಲ್ಲ ಲೈಫಲ್ಲಿ. ಕಣ್ಣೀರು ತಪ್ಪಿದ್ದಲ್ಲ, ಕೊರಗು ತಪ್ಪಿದ್ದಲ್ಲ, ಆ ಥರ ಬದುಕಬೇಕಾಗತ್ತೆ. ಈ ಲಕ್ಷಣ ಇರೋ ವ್ಯಕ್ತಿ ಹತ್ರ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡ್ರೆ ಯಾವಾಗ ಗೊತ್ತಾಗುತ್ತೆ, ಸಡನ್ಲಿ ಸ್ವಲ್ಪ ಏನೋ ಚೇಂಜಸ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ನೆಕ್ಸ್ಟ್ ಪಾಯಿಂಟ್, ಸರಿಯಾಗಿ ನಿಮ್ಮನ್ನು ಅರ್ಥ ಮಾಡ್ಕೊಳ್ತಿರತಕ್ಕಂಥ ವ್ಯಕ್ತಿ. ಲೈಫಲ್ಲಿ ನೋಡಿ, ಒಂಟಿತನ ಈ ಥರ ವ್ಯಕ್ತಿಗಳ ಜೊತೆ ಇರೋದಕ್ಕಿಂತ ಒಂಟಿತನ ಬೆಸ್ಟು. ಸರಿಯಾಗೇನು ಅರ್ಥ ಮಾಡ್ಕೊಳ್ಳಲ್ಲ ಮನುಷ್ಯರು, ಅಂಥವ್ರೊಟ್ಟಿಗೆ ಇದ್ರೂ ಏನು ಇಲ್ಲದೇ ಇದ್ರೆ ಏನು, ಜೊತೆಗಿರೋಕೆ ಹೆಸರಿಗೆ ಮಾತ್ರ, ಬಟ್ ಅರ್ಥ ಮಾತ್ರ ಎಲ್ಲ ತಪ್ಪು ಅರ್ಥ ಮಾಡ್ಕೊಂಡ್ರೆ ಸಂಬಂಧನೇ ಬೇಡ ಅನಿಸುತ್ತೆ. ಅವರೊಟ್ಟಿಗೆ ಮಾತು ಬೇಡ, ವಾದ ಮಾಡೋದು ಬೇಡ, ನಮ್ಮ ಪಾಡಿಗೆ ನಾವು ಇದ್ಬಿಡೋಣ. ಈ ಸಲ ಥಾಟ್ ಬರುತ್ತೋ ಇಲ್ವೋ ಹೇಳಿ ನೋಡೋಣ. ಎಸ್ ಸರ್, ನಾವು ಕರೆಕ್ಟ್ ಅಲ್ವಾ? ಸೊ ಹಾಗಿರಬೇಕಾದ್ರೆ, ಸೊ ನಾನು ಅದೇ ಹೇಳ್ತೀನಿ, ಅರ್ಥ ಮಾಡ್ಕೊಳ್ದಿರೋ ವ್ಯಕ್ತಿ ಜೊತೆ ಆ ಒಂದು ರಿಲೇಷನ್ಶಿಪ್ಪಲ್ಲಿ ಇರೋದಕ್ಕಿಂತ ಒಂಟಿತನ ತುಂಬ ಬೆಸ್ಟು. ಇವರು ತುಂಬ ಡೇಂಜರಸ್. ನೆಕ್ಸ್ಟ್ ಪಾಯಿಂಟ್, ಪದೇ ಪದೇ ಆಲ್ವೇಸ್ ಜೀವನದ ಬಗ್ಗೆ, ಫ್ಯೂಚರ್ ಬಗ್ಗೆ, ನಿಮ್ಮ ಬಗ್ಗೆ ನೆಗೆಟಿವ್, ಕಂಪ್ಲೀಟ್ ನೆಗೆಟಿವ್. ಹಂಗಾಗ್ಬಿಟ್ರೆ, ಹಿಂಗಾಗ್ಬಿಟ್ರೆ, ಅಥವಾ ನೀನು ಸರಿ ಇಲ್ಲ. ಸೊ ನಾನು ಹೇಳೋದು ಆಲ್ಮೋಸ್ಟ್ ಪಾಸಿಟಿವ್ ಥಿಂಕ್ ಮಾಡಿ ಲೈಫಲ್ಲಿ. ಆ ಥರದ ವ್ಯಕ್ತಿತ್ವ ಇರೋ ವ್ಯಕ್ತಿಗಳು ಬೇಕು ಲೈಫಲ್ಲಿ. ನೆಗೆಟಿವ್ ಥಿಂಕ್ ಮಾಡಿ ನಿಮ್ಮ ಮೈಂಡು ಹಾಳು ಮಾಡೋವಂಥವ್ರು ಬೇಕಾ ನಮ್ಮ ಲೈಫಲ್ಲಿ? ನಾನು ಅದೇ ಹೇಳ್ತಿರೋದು. ಸೊ ಈ ಥರ 4 ಲಕ್ಷಣ ಇರೋ ವ್ಯಕ್ತಿಗಳಿಂದ ನೀವು ದೂರ ಇರಿ. ಇಲ್ಲ ನಿಮ್ಮ ಬದುಕಿಗೆ ಅರ್ಥ ಇರಲ್ಲ, ನೆಮ್ಮದಿ ಇರಲ್ಲ. ಸಕ್ಸಸ್ಸಿಗಂತ ಹೊರಟ್ರೆ ಮಾತ್ರ ಅಲ್ಲಿಗೆ ಅರ್ಧ ದಾರಿಗೆ ನಿಲ್ಲಿಸ್ಬಿಡ್ತಾರೆ. ಯಾವ ಪಾಯಿಂಟ್ ಇಷ್ಟ ಆಯಿತು ಕಮೆಂಟ್ ಮಾಡಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ಕನ್ನಡದ ಚಾನಲ್ಲು ನಮ್ಮ ಕನ್ನಡದವರೇ ಬೆಳೆಸಬೇಕು. ಸೊ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಕೌನ್ಸಿಲಿಂಗ್ ಬೇಕಾ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಬಟ್ ಫೀಸ್ ಇರುತ್ತೆ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಬಾಯ್.